ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಮೆಡ್ಗೆ ಯು ಜಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಮಾತಾಡೋಣಂತೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ 7ನೇ ತಾರೀಕಿಗೆ ನಿಮ್ಮದು ಆಲ್ರೆಡಿ ರಿಸಲ್ಟ್ ಬಂದಿದೆ. ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಏನಿದೆ ಅದು ನಿನ್ನೆ ಸಂಜೆ 4 ಗಂಟೆಯಿಂದ ಲಾಸ್ಟ್ ಡೇಟ್ 18th ಜೂನ್ 2 PM ವರೆಗೆ ಇರುವಂಥದ್ದು. ಸೊ ಯಾವುದೆಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಇವೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಸೊ ಕಾಮೆಡ್ಕೆದಲ್ಲಿ ನಿಮ್ಮ ಒಂದು ರ್ಯಾಂಕ್ ನಿಮಗೇನು ಗೊತ್ತಾಗಿದೆ, ಆ ಒಂದು ರ್ಯಾಂಕಿನ ಆಧಾರದ ಮೇಲೆ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ಅಂತ ನಿಮಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಸೊ ಕಾಮೆಡ್ಕೆ ವೆಬ್ಸೈಟ್ಗೂ ಕೂಡ ಹೋಗ್ಬೋದು. ಸೊ ಇದರಲ್ಲಿ ನಿಮಗೆ ಎಕ್ಸಾಮ್ ಡೀಟೇಲ್ಸ್ 2025 ಅಂತ ಇದೆ, ಇಲ್ಲಿ ಹಿಸ್ಟ್ರಿ ಅಂತ ಇದೆ. ಹಿಸ್ಟ್ರಿಯನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ 2023, 24, 22 ಇವೆಲ್ಲವೂ ಕೂಡ ಕಟ್ ಆಫ್ ಕಾಣಿಸ್ತದೆ. ನಿಮಗೆ ಎಸ್ಪೆಷಲಿ 2024 ಕಟ್ ಆಫ್ ಕಾಲೇಜ್ ವೈಸ್ ರ್ಯಾಂಕ್ ವೈಸ್ ಬೇಕು ಅಂದರೆ ನನ್ನ ಒಂದು ಆರ್ ಎಚ್ ಕೆಮಿಸ್ಟ್ರಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರಲ್ಲಿ ಆರ್ ಎಚ್ ಕೆಮಿಸ್ಟ್ರಿ ಅಂತ ಹೇಳಿ ಟೈಪ್ ಮಾಡಿ ನಿಮಗೆ ಆ್ಯಪ್ ಕಾಣಿಸ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಬೇಕು ಅಂತ ಅಂದರೆ ಈ ಒಂದು ಕಾಮೆಡ್ಗೆ ಕಟ್ ಆಫ್ ಇದೆ. ಸೊ 199 ರೂಪೀಸ್ ಇದೆ ಕಾಮೆಡ್ಗೆ ಕಟ್ ಆಫನ್ನು ನೀವು ಪರ್ಚೇಸ್ ಮಾಡಬಹುದು. ಇದ್ರ ಜೊತೆಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕಟ್ ಆಫ್ ಬೇಕಂತಂದ್ರೂ ಕೂಡ ಇದರಲ್ಲೂ ಕೂಡ ನಿಮಗೆ ಇಂಜಿನಿಯರಿಂಗ್ ಎಲ್ಲ ಕೋರ್ಸಸ್ಗಳ ಒಂದು ಕಟ್ ಆಫ್ ಕೂಡ ಇಲ್ಲಿ ನಿಮಗೆ ಕಾಣಿಸುವಂಥದ್ದು. ಎಸ್, ಈಗ ಸೊ ಇದರಲ್ಲಿ ಕೌನ್ಸಿಲಿಂಗ್ 2025 ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನೀವೇನು ಪ್ರೊಸೀಜರ್ನ ಮಾಡ್ತೀರಿ ಇದನ್ನು ಮೊಬೈಲಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಓನ್ಲಿ ಯೂಸ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಗೊತ್ತಿರಲಿ. ಈಗ ಕೌನ್ಸಿಲಿಂಗ್ 2025 ಅಂತ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಕಾಣಿಸ್ತದೆ. ಇದಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತದಲ್ವಾ, ಲಾಗಿನ್ ಅನ್ನು ಕ್ಲಿಕ್ ಮಾಡಿ. ಲಾಗಿನ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳಿಸ್ತದೆ. ಸೊ ನೀವು ಅಪ್ಲಿಕೇಶನ್ ನಂಬರ್ ಹಾಕಬೇಕು, COE00 ಈ ರೀತಿ ಸ್ಟಾರ್ಟ್ ಆಗ್ತದಲ್ವಾ. ಸೊ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಹಾಕಿ ಎಂಟರ್ ಮಾಡಿದರೆ ಸೊ ನಿಮ್ಮದೇನಾದರೂ ಪಾಸ್ವರ್ಡ್ ಬಹಳ ದಿನದ ಹಿಂದೆ ಚೇಂಜ್ ಮಾಡಿದ್ದಾಗಿದ್ದರೆ ಮತ್ತೆ ಚೇಂಜ್ ಪಾಸ್ವರ್ಡ್ ಅಂತ ಬರಬಹುದು. ಹಾಗಿದ್ರೆ ಚೇಂಜ್ ಪಾಸ್ವರ್ಡ್ ಮಾಡಿಕೊಂಡು ಮತ್ತೆ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನಿಮಗೆ ಅಲ್ಲಿ 3 ಟ್ಯಾಬ್ಗಳು ಕಾಣಿಸ್ತದೆ. ಸೊ ಮೊದಲನೇದಾಗಿ ಅಪ್ಲಿಕೇಶನ್ ಫಾರ್ಮು, ಎರಡನೇದು ಕಾಮೆಡ್ಗೆ ರ್ಯಾಂಕ್ ಕಾರ್ಡು, ಮೂರನೇದು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತ ಹೇಳಿ. ನೀವು ಅಲ್ಲಿ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಎಲ್ಲ ಕಂಡೀಷನ್ಸ್ ಅನ್ನು ಓಕೆ ಅಂತ ಆದಮೇಲೆ ಕೆಳಗಡೆ ಪೇರೆಂಟ್ ಸಿಗ್ನೇಚರ್ ಮತ್ತೆ ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಕಾಣಿಸ್ತದೆ, ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ 2000 ರೂಪಾಯಿಯನ್ನು ಪೇ ಮಾಡಬೇಕು. ಪೇ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಮೊದಲು ಪೇರೆಂಟ್ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್, ಸ್ಟೂಡೆಂಟ್ ಸಿಗ್ನೇಚರ್ ಹಾಕಿದ ಮೇಲೆ ಪೇಮೆಂಟ್ ಮಾಡಿದ ಮೇಲೆ ಸೊ ನಿಮಗೆ ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ಸ್ಗಳು ಬರ್ತದೆ, ನೀವು ಅಪ್ಲೋಡ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕು ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ತಾ ಹೋಗಿ. ಇಲ್ಲಿ ಕೌನ್ಸಿಲಿಂಗ್ 2025 ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನಿಮಗೆ ಡಾಕ್ಯುಮೆಂಟ್ ರಿಕ್ವೈರ್ಡ್ ಅಂತ ಕಾಣಿಸ್ತದೆ, ರೈಟ್. ಸೊ ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ಯಾವುದು ಬೇಕು ಅನ್ನೋದನ್ನ ನೋಡಿ. ಇಲ್ಲಿ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇರೋದು 2 ಕ್ಯಾಟಗರಿ. ಸೊ ಯಾವುದೇ ಬೇರೆ ಕ್ಯಾಟಗರಿಗಳು ಅಪ್ಲೈ ಆಗೋದಿಲ್ಲ. ಕ್ಯಾಟಗರಿ 1A, 2A, 2B, 3A, 3B, SC ST ಯಾವುದೂ ಇರೋದಿಲ್ಲ. ರೂರಲ್ಲು, ಕನ್ನಡ ಮೀಡಿಯಂ ಏನೂ ಇಲ್ಲ. ಅದು ಓನ್ಲಿ ಫಾರ್ KEA. ಇಲ್ಲಿ ಇರೋದು ಓನ್ಲಿ ಒಂದು ಜನರಲ್ ಮೆರಿಟ್ ಒಂದು, ನಿಮಗೆ ಇಲ್ಲಿ ಕಾಣಿಸ್ಬೋದು. ಸೊ ಬ್ಲೂ ಅಲ್ಲಿ ಜನರಲ್ ಮೆರಿಟ್ ಒಂದು, ಎರಡನೇದಾಗಿ ಕಲ್ಯಾಣ ಕರ್ನಾಟಕ ಆರ್ ಹೈದರಾಬಾದ್ ಕರ್ನಾಟಕ ಒಂದು, ಇವು ಎರಡೇ ನಿಮಗೆ ಇರುವಂಥದ್ದು. ಓಕೆ, ಸೊ ಇದರಲ್ಲಿ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಜನರಲ್ ಕ್ಯಾಟಗರಿ ಅವರಿಗೆ ಏನೇನು ಅಪ್ಲೋಡ್ ಮಾಡಬೇಕು ನೋಡಿ. ಮೊದಲನೇದಾಗಿ ಕ್ಯಾಂಡಿಡೇಟ್ ID ಪ್ರೂಫ್, ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗ್ತದೆ. ನೀವು ಆಲ್ರೆಡಿ ಆಧಾರ್ ಕಾರ್ಡ್ ಎಸ್ ಅಂತ ಹಾಕಿರ್ತೀರಿ, ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಎರಡನೇದು 10th ಅಥವಾ SSLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ, ಡೇಟ್ ಆಫ್ ಬರ್ತ್ ಪ್ರೂಫ್. ಮೂರನೇದಾಗಿ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡನ್ನು ಎಂಟ್ರಿ ಮಾಡಿ, ಅಪ್ಲೋಡ್ ಮಾಡಿ. ನೀವು ರಿಪೀಟರ್ಸ್ ಆಗಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಇರ್ತದೆ. ನೀವೇನಾದರೂ ಫ್ರೆಷರ್ಸ್ ಆಗಿದ್ರೆ ಈ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ಕಾಲೇಜಿಂದ ವಿತ್ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ತೆಗೆದುಕೊಂಡಿರೋದನ್ನು ಅಪ್ಲೋಡ್ ಮಾಡಿ. ನೀವೇನಾದರೂ CBSE ಅವರಾಗಿದ್ದರೆ ಡಿಜಿ ಲಾಕರಿಂದ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಕಾಪಿಯನ್ನು ಅಪ್ಲೋಡ್ ಮಾಡಬಹುದು. ಸ್ಟೇಟ್ ಬೋರ್ಡ್ ಅವರಾಗಿದ್ದರೆ ಡೈರೆಕ್ಟ್ ಇಂಟರ್ನೆಟ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಡಿ, ರಿಜೆಕ್ಟ್ ಮಾಡಬಹುದು. ಸೊ ಅದಕ್ಕಾಗಿ ನನ್ನ ಸಜೆಷನ್ ಇಂಟರ್ನೆಟ್ ಕಾಪಿ ಮೇಲೆ ಸೀಲ್ ಆ್ಯಂಡ್ ಸಿಗ್ನೇಚರ್ ಪ್ರಿನ್ಸಿಪಲ್ದು, ಅಥವಾ ಕಾಲೇಜಲ್ಲಿ ಕೇಳಿ ಅವರ ಒಂದು ಕಾಲೇಜ್ ಲೆಟರ್ ಹೆಡ್ ಅಲ್ಲಿ ಕೊಡ್ತಾರೆ. ಸೊ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತೇಳಿ ಅದನ್ನು ಅಪ್ಲೋಡ್ ಮಾಡಿ. ಇನ್ನು ಅಡ್ಮಿಟ್ ಕಾರ್ಡನ್ನು ಇಫ್ ಅಪ್ಲಿಕೇಬಲ್ ಕೇಳ್ತೀನಿ ಅಂತ ಹೇಳಿದರೆ ಅಡ್ಮಿಟ್ ಕಾರ್ಡನ್ನು ಕೂಡ ರೆಡಿ ಇಟ್ಕೊಂಡಿರಿ. ಇನ್ನು ಕಾಮೆಡ್ಗೆ ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡ್ ಅಪ್ಲೋಡ್ ಮಾಡಬೇಕಾಗ್ತದೆ. ಇನ್ನು SC ST OBC ಸರ್ಟಿಫಿಕೇಟ್ ನೀವು ಕೇಳ್ಬೋದು, ಸರ್ ನೀವು ಜನರಲ್ ಮೆರಿಟ್ ಅಷ್ಟೇ ಅಂದಮೇಲೆ SC ST OBC ಯಾಕೆ ಕೇಳ್ತಾರೆ? ಯಾಕೆ ಕೇಳ್ತಾರೆ ಅಂದರೆ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಸಲುವಾಗಿ.
ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸಂಟೇಜ್ ಏನಾದರೂ 45% ಆ್ಯಂಡ್ ಅಬೋವ್ ಇದ್ರೆ ನೀವು ಇಲ್ಲಿ SC ST OBC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಅಲ್ಲ ಇದು. ಓಕೆ, ಯಾಕೆ ಅಂದ್ರೆ ಮೊದಲನೇದಾಗಿ SC ST OBC ನಿಮ್ದೇನಾದ್ರೂ 40 to 45% ರೇಂಜ್ ಅಲ್ಲಿ ಮಾರ್ಕ್ಸ್ ಇದ್ರೆ ಆಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತಂದ್ರೆ 40% ಆ್ಯಂಡ್ ಅಬೋವ್ ಅಂತ ಇದೆ. ಯಾರಿಗೆ? SC ST OBC ಅವರಿಗೆ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ SC ST OBC ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಅಂತ ಕೇಳಬಹುದು. ಯಾರಿಗೆ? 40% ಆ್ಯಂಡ್ ಅಬೋವ್ ಇದ್ದವರಿಗೆ. ನಿಮ್ದೇನಾದ್ರೂ 55, 60, 65, 70, 80% ಇದ್ರೆ ನೀವು ಕ್ಯಾಟಗರಿ ಸರ್ಟಿಫಿಕೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯು ಆರ್ ಬಿಲಾಂಗ್ಸ್ ಟು ಜನರಲ್ ಮೆರಿಟ್ ಓನ್ಲಿ. ಸೊ ಕಾಮೆಡ್ ಕೇದಲ್ಲಿ ಜನರಲ್ ಮೆರಿಟ್ ಬಿಟ್ರೆ ಬೇರೆ ಯಾವುದೇ ನಿಮ್ಮ ಕಾಸ್ಟ್ ಅಪ್ಲೈ ಆಗೋದಿಲ್ಲ. ಸೊ ನೀವೇನಾದ್ರೂ ಈಗ ನೋಡಿ 7th ಪಾಯಿಂಟ್ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್, ಇದು ಯಾರಿಗೆ? ನೀವೇನಾದ್ರೂ SC ST OBC ಲೆಸ್ ದೆನ್ 45% ಇದ್ದು ನೀವು ಅದನ್ನ ಅಪ್ಲೋಡ್ ಮಾಡಿದ್ರೆ ಆವಾಗ ನೀವು ಈ SC ST ಅನ್ನ ಕ್ಲೇಮ್ ಮಾಡೋದು ಕರ್ನಾಟಕದವರಿಗೆ ಮಾತ್ರ ಆಗಿರೋದಕ್ಕೆ, ಕರ್ನಾಟಕದವರು ಮಾತ್ರ ಇದನ್ನ ಕ್ಲೇಮ್ ಮಾಡಬಹುದು ಅಂತ ಆಗಿರೋದಕ್ಕೆ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಬೇಕು. ಓಕೆ, ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ 40% ಗಿಂತ ಮೇಲಿದ್ರೆ ಅಂದ್ರೆ 40 ಇಂದ 45% ತನಕ ಏನಾದ್ರೂ ಇದ್ರೆ, ಅಥವಾ ಸಿಂಪಲ್ ಆಗಿ ಹೇಳ್ತೀನಿ 45% ಗಿಂತ ಕಡಿಮೆ ಇದ್ದು ನೀವು SC ST OBC ಅವರಾಗಿದ್ರೆ ಯು ಆರ್ ಎಲಿಜಿಬಲ್. ಅದಕ್ಕೆ 40 ಇಂದ 45% ಮಿಡಲ್ ಅಂದ್ರೆ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕು, ಇಲ್ಲ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 8th 9th 10th ಸಾರಿ 8th 9th 10th ನಿಮಗೆ ಅಪ್ಲೈ ಆಗೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಕ್ಯಾಂಡಿಡೇಟ್ ಇದು ಸೇಮ್ ಇರ್ತದ. ಇದು ಕ್ಯಾಂಡಿಡೇಟ್ ಒರಿಜಿನಲ್ ID ಪ್ರೂಫ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಅಡ್ಮಿಟ್ ಕಾರ್ಡ್ ಆಫ್ 12th, ಸೊ ಕಾಮಿಡಿಗೆ ಅಡ್ಮಿಟ್ ಕಾರ್ಡು ಅವೆಲ್ಲ ಕರೆಕ್ಟೇ. ನೀವೇನಾದ್ರೂ ಇಂಪ್ರೂವ್ಮೆಂಟ್ ಅಥವಾ ಸಪ್ಲಿಮೆಂಟರಿ ಇದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಬಟ್ ಸಪ್ಲಿಮೆಂಟರಿ ಇನ್ನೂ ಕೂಡ ಅಂದ್ರೆ ಫೈನಲ್ ರಿಸಲ್ಟ್ 3rd ಎಕ್ಸಾಮ್ ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್, ಇದಕ್ಕೆ ಡಾಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ. ಯಾರ್ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ, KKR ಅಥವಾ HKR ಹೈದರಾಬಾದ್ ಕರ್ನಾಟಕ ರೀಜನ್ 371J ಅನ್ನ ಕ್ಲೇಮ್ ಮಾಡ್ತಾ ಇದ್ದೀರಿ, ಅಂಥವರಿಗೆ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ಬೇಕು. ಡಾಮಿಸೈಲ್ ಸರ್ಟಿಫಿಕೇಟ್ ಅನ್ನು ಸಪರೇಟ್ ಆಗಿ ನೀವು ಅಪ್ಲೋಡ್ ಮಾಡಬೇಕು, ಗೊತ್ತಿರಲಿ. ಓಕೆ, ಸೊ ಕಲ್ಯಾಣ ಕರ್ನಾಟಕ ರೀಜನ್ ದವರಾಗಿದ್ರೆ ಸೊ ನಿಮಗೆ ಡಾಮಿಸೈಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ಇರುತ್ತದೆ. ರೈಟ್. ಸೊ ಇದ್ರ ಜೊತೆ SC ST OBC ಒನ್ಸ್ ಅಗೇನ್ ಸೇಮ್, ನಿಮಗೆ 40 to 45% ರೇಂಜ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಇದ್ರೆ ಅಂದ್ರೆ 45% ಮೇಲೆ ಇಲ್ಲ ಅಂದ್ರೆ ಅವಾಗ ನೀವು ಅಪ್ಲೋಡ್ ಮಾಡಬೇಕು. ಸೊ ಡಾಮಿಸೈಲ್ ಕಂಪಲ್ಸರಿ ಮಾಡಬೇಕು. ಬಟ್ KKR ರೀಸನ್ ಕ್ಲೇಮ್ ಮಾಡೋದಕ್ಕೆ ಡಾಮಿಸೈಲ್ ಕಂಪಲ್ಸರಿ. ಇನ್ನು 10th 11th 12th ನಿಮಗೆ ಅಪ್ಲೈ ಆಗೋದಿಲ್ಲ. ಇದ್ರ ಜೊತೆಗೆ ಪೇರೆಂಟ್ ಸಿಗ್ನೇಚರು ಮತ್ತೆ ನಿಮ್ಮ ಸಿಗ್ನೇಚರ್, 2 ಸಿಗ್ನೇಚರ್ ಬೇಕಾಗ್ತದೆ, ಅಂದ್ರೆ ಸ್ಟೂಡೆಂಟ್ ಸಿಗ್ನೇಚರ್. ಅದು ಬಿಟ್ಟರೆ ಫೋಟೋ ಗೀಟೋ ಎಲ್ಲ ಏನು ಅಪ್ಲೋಡಿಂಗ್ ಇದರಲ್ಲಿ ಕೇಳೋದಿಲ್ಲ. ಸೊ ಇದಿಷ್ಟು ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು. ಇನ್ನು ನಿಮಗೆ ಕೌನ್ಸಿಲಿಂಗ್ ಕ್ವಿಕ್ ಗೈಡ್ ಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲೇನು ಕಾಣಿಸ್ತದೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಕೌನ್ಸಿಲಿಂಗ್ ಸ್ಟೆಪ್ಸ್ ಏನು ಎಲ್ಲವನ್ನು ಕೊಟ್ಟಿದ್ದಾರೆ, ಅದನ್ನ ಮುಂದೆ ಬರುವಂತ ದಿವಸಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಈಗ 18ನೇ ತಾರೀಕು ತನಕ ನೀವು ಓನ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಅಷ್ಟರೊಳಗೆ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿ ಹೇಳ್ತೀನಿ, ವರಿ ಮಾಡ್ಕೋಬೇಡಿ. ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಷ್ಟೇ ನಿಮ್ಮ ತಲೆಯಲ್ಲಿ ಇರಲಿ. ಸೊ ನೋಡಿ ಸ್ಟೆಪ್ಸ್ ಹೇಗಿರ್ತದೆ ಅಂದ್ರೆ 2000 ರೂಪೀಸ್ ಪೇ ಮಾಡ್ತೀರಿ ಫಸ್ಟ್, ರೈಟ್. ಅದಾದ್ಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀರಿ. ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ. ವೆರಿಫೈ ಆದ್ಮೇಲೆ ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಅದಾದ್ಮೇಲೆ ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಇರ್ತದೆ. ಅದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ಗೆ ನೀವು ಪಾರ್ಟಿಸಿಪೇಟ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ರೌಂಡ್ 1 ಚಾಯ್ಸ್ ಫಿಲ್ಲಿಂಗ್ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ರೌಂಡ್ 1 ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್. ಇಲ್ಲಿ ಡಿಸಿಷನ್ ಬೇರೆ ಬೇರೆ ಇರ್ತದೆ, ಎಕ್ಸೆಪ್ಟ್ ಅಂಡ್ ಫ್ರೀಸ್, ಸೊ ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಈ ರೀತಿ ಇರ್ತದೆ. ಸೊ ರಿಜೆಕ್ಟ್ ಅಂಡ್ ಗೋ ಔಟ್ ಆಫ್ ದ ಕೌನ್ಸಿಲಿಂಗ್, ಈ ರೀತಿ 4 ಆಪ್ಷನ್ಸ್ಗಳು ಇರ್ತದೆ. ಅವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಈಗ ಬೇಡ, ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ರೌಂಡ್ 2, ರೌಂಡ್ 3, ರೌಂಡ್ 4 ದಲ್ಲಿ ಡಿಸಿಷನ್ ನೀವು ಏನು ತಗೊಂಡಿದ್ದೀರಿ ಅನ್ನೋದ್ರ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ಬೋದು. ಸೊ 2000 ರೂಪೀಸ್ ಅನ್ನು ನೀವು ಪೇಮೆಂಟ್ ಮಾಡಬೇಕಾಗ್ತದೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಇವಿಷ್ಟೇ ಆಪ್ಷನ್ ಇರುವಂತದ್ದು ನೀವು ಪೇಮೆಂಟ್ ಮಾಡಬೇಕು. ಸೊ ಇದಾದ್ಮೇಲೆ ನೋಡಿ, ಇದಾದ್ಮೇಲೆ ಇಲ್ಲೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಮಾಡಿದ್ದಾರೆ. ಸೊ ಇವೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನೀವೇನಾದ್ರೂ ಸೀರಿಯಸ್ಲಿ ಕಾಮೆಡ್ ಕೇದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ
ಒಂದು ಪಾಯಿಂಟ್ ಗೊತ್ತಿರಲಿ, ನೀವು ಫಸ್ಟ್ ರೌಂಡ್ ಆದಮೇಲೆ, ಓಕೆ, ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಸೀಟ್ ಸಿಗಲಿ, ಸೀಟ್ ಸಿಕ್ಕು ನೀವೇನಾದ್ರೂ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ಸೀಟ್ ಸಿಕ್ಕ ಮೇಲೆ ಅದನ್ನ ರಿಜೆಕ್ಟ್ ಆದ್ರೂ ಮಾಡಿ ಅಥವಾ ಅದನ್ನ ಇಟ್ಕೊಂಡಾದ್ರೂ ಹೋಗಿ, ಏನೇ ಆದ್ರೂ ಕೂಡ ನೀವು ಫೀಸ್ ಅನ್ನ ಪೇ ಮಾಡಲೇಬೇಕು. ನೋಡಿ, ಎಕ್ಸೆಪ್ಟ್ ಅಂಡ್ ಫ್ರೀಸ್. ಸೊ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತೂ ನೀವು ಅಡ್ಮಿಷನ್ ಮಾಡೇ ಮಾಡ್ತೀರಿ, ಫೀಸ್ ಪೇ ಮಾಡಲೇಬೇಕು. ಲಾಸ್ಟ್ ಕಾಲಮ್ ನೋಡಿ, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇದ್ರು ಟೋಟಲ್ ಫೀಸ್ ಆಫ್ ದ ಅಲಾಟೆಡ್ ಕಾಲೇಜ್ ಇಸ್ ಪೇಡ್. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಇದ್ರು ಕೂಡ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಅಂದ್ರೆ ನಿಮಗೆ ಸೀಟ್ ಸಿಕ್ಕಿದೆ ಅಂದ್ರೆ ಅದನ್ನ ಇಟ್ಟುಕೊಂಡು ಮುಂದೆ ಹೋಗೋದಕ್ಕೂ ಅಥವಾ ಅದನ್ನ ಬಿಟ್ಟು ಮುಂದೆ ಹೋಗೋದಕ್ಕೂ ಎಲ್ಲದೂ ಕೂಡ ಟೋಟಲ್ ಕಾಲೇಜ್ ಫೀಸ್ ಅನ್ನ ನೀವು ಪೇ ಮಾಡಲೇಬೇಕು. ಅದಕ್ಕೆ ನನ್ನ ಒಂದು ಸಜೆಷನ್ ಇಷ್ಟೇ, ಇಲ್ಲಿ ದಯವಿಟ್ಟು ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಇಂಟರ್ನೆಟ್ ಬ್ಯಾಂಕಿಂಗ್, ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಆಕ್ಟಿವ್ ಮಾಡ್ಕೊಂಡು ಬನ್ನಿ. ಸೊ ಅದರ ಜೊತೆಗೆ ನೆಫ್ಟ್ RTGS ಏನಿದೆ, ನೆಫ್ಟ್ RTGS ಲಿಮಿಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಬನ್ನಿ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ನಿಮಗೆ 3 ಲಕ್ಷದವರೆಗೂ ಕೂಡ ಬೇಕಾಗ್ತದೆ. ಒಂದು ನೆಫ್ಟ್ RTGS ಏನಿದೆ ಅದ್ರ ಲಿಮಿಟ್ ಜಾಸ್ತಿ ಮಾಡ್ಕೊಳ್ಳಿ ಬ್ಯಾಂಕಿಗೆ ಹೋಗಿ. ಎರಡನೇದಾಗಿ ಬ್ಯಾಂಕ್ ಅಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಅನ್ನ ಆಕ್ಟಿವ್ ಮಾಡಿಸ್ಕೊಂಡು ಬನ್ನಿ, ಅಥವಾ ಅವರು ಎಲ್ಲ ಹೇಳಿರ್ತಾರೆ ಹೇಗೆ ಮಾಡಬೇಕು ಅಂತೇಳಿ ಆಕ್ಟಿವ್ ಮಾಡ್ಕೊಂಡಿರಿ. ಯಾಕೆ ಅಂತ ಅಂದ್ರೆ ನೀವು ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಯೂಸ್ ಮಾಡಿನೇ ಇಲ್ಲಿ ಪೇಮೆಂಟ್ ಮಾಡಬೇಕು ಹೊರತು ಮುಂದೆ ಸೀಟ್ ಸಿಕ್ಕ ಮೇಲೂ ಕೂಡ ಈ ಕಾಲೇಜ್ ಫೀಸ್ ಅನ್ನು ಪೇಮೆಂಟ್ ಮಾಡಬೇಕಾದ್ರೆ ಆನ್ಲೈನ್ ಬ್ಯಾಂಕಿಂಗ್ ಅನ್ನೇ ಯೂಸ್ ಮಾಡಬೇಕೆ ಹೊರತು ನೀವು ಬೇರೆ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ ಇದರಲ್ಲಿ KE ಅವ್ರ ಹಾಗೆ ಚಲನ್ ಬರ್ತದ, ಚಲನ್ ಡೌನ್ಲೋಡ್ ಮಾಡಿ ಕಾಲೇಜ್ ಹೋಗಿ ಪೇ ಮಾಡೋದು, ಈ ರೀತಿ ಸಾರಿ ಬ್ಯಾಂಕಿಗೆ ಹೋಗಿ ಪೇ ಮಾಡೋದು ಯಾವುದೂ ಇರೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಇಂಟರ್ನೆಟ್ ಆನ್ಲೈನ್ ಬ್ಯಾಂಕಿಂಗ್ ಅನ್ನ ಚಾಲು ಇಟ್ಕೊಂಡಿರಿ, ಅದ್ರ ಜೊತೆಗೆ ಸೊ ಆ ಒಂದು ಲಿಮಿಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ ನಾನು ಹೇಳ್ತೀನಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕಾಮೆಡ್ ಕೆಗೆ ಸಂಬಂಧಪಟ್ಟ ಹಾಗೆ. ಸೊ ಇವೆಲ್ಲ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.